ನಮಸ್ತೆ ಸ್ನೇಹಿತರೆ, ಈ ದಿನದ ವಿಷಯ ಸಂಸಾರದ ಜೀವನ ಉತ್ತಮವೋ ಅಥವಾ ಸನ್ಯಾಸತ್ವದ ಜೀವನ ಉತ್ತಮವೋ ತಿಳಿಯೋಣ ಬನ್ನಿ ಸ್ನೇಹಿತರೆ. ನೋಡಿ, ಎಲ್ಲರೂ ಹೇಳ್ತಾರೆ ಸಂಸಾರದಲ್ಲಿರೋ, ಅಯ್ಯೋ ಈ ಸಂಸಾರ ಅಂದ್ರೆ ಜಂಜಾಟ, ತೊಳದಾಟ. ಒಂದು 10% 15% ಆನಂದ ಖುಷಿ ಇತ್ತು ಅಂತಂದ್ರೆ ಇನ್ನು 85% 80% ಬರೇ ದುಃಖ, ನೋವು, ಕಷ್ಟ ಇದೇ ತುಂಬಿಕೊಂಡಿರ್ತದೆ ಅಂತ ಅಂತಾರೆ. ನೋಡಿ, ಎಲ್ಲರೂ ಸನ್ಯಾಸತ್ವ ತಗೊಂಡ್ಬಿಡ್ಬೇಕು, ಸುಮ್ಮನೆ ಸನ್ಯಾಸಿ ಆಗ್ಬಿಡ್ಬೇಕು ಅಂತಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ದಾಸರು ಶರಣರು ಎಲ್ಲರೂ ಸಹ ಹೇಳಿದ್ದಾರೆ, ಸಂಸಾರ ಅನ್ನೋದು ಒಂದು ಗೋಳು, ಅದು ಏನು ಉತ್ತಮವಾದದಲ್ಲ, ಎಲ್ಲವೂ ಅದನ್ನ ತ್ಯಜಿಸ್ಬೇಕು, ವೈರಾಗ್ಯದಿಂದ ಭಗವಂತನ ಸ್ಮರಣೆ ಮಾಡಿ, ಭಗವಂತನಿಗೋಸ್ಕರ ಹುಟ್ಟಿರೋದು, ಭಗವಂತನಿಗೋಸ್ಕರ ಬದುಕಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ನೋಡಿ, ಅದನ್ನೆಲ್ಲ ಯಾರನ್ನ ಪಾಲಿಸೋದಿಲ್ಲ. ಮತ್ತೆ ಏನ್ ಮಾಡ್ತೀವಿ, ಈ ಸಂಸಾರದ ಬಂಧನದಲ್ಲೇ ನಾವು ಸಿಲುಕಿ ಹಾಕೊಳ್ತಾ ಇರ್ತೀವಿ ಪದೇ ಪದೇ ಪದೇ. ಏನು ಸಂಸಾರ ಬಂಧನ ಅಂದ್ರೆ, ನೋಡಿ, ಮನುಷ್ಯ ಸಂಘಜೀವಿ, ಅಪ್ಪ ಬೇಕು, ಅಮ್ಮ ಬೇಕು, ಬೆಳೀತಾ ಇರ್ಬೇಕಾದ್ರೆ ಆಮೇಲೆ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ಆಮೇಲೆ ಸ್ನೇಹಿತರು, ಆಮೇಲೆ ಮಡದಿ, ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಹಾಗೆ ಸಂಸಾರ ಜೀವನ ಮುಂದೆ ಸಾಗಿ ಒಂದ್ ದಿವಸ ಹಿರಿ ಜೀವ ಆಗಿ ನಮ್ಮ ಜೀವವನ್ನ ತ್ಯಜಿಸ್ತೀವಿ. ಅದ್ರ ಮಧ್ಯದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡೋದು ಯಾವ ರೀತಿ ಅಂದ್ರೆ, ಒಂದು ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಇರ್ತೀವಿ ಅಷ್ಟೇನೆ. ನೋಡಿ, ಭಕ್ತಿ ಮಾರ್ಗದಲ್ಲಿ ಮಾಡಿದ್ರೆ ಭಗವಂತನ ಸ್ಮರಣೆ ಮಾಡೋದಿಲ್ಲ. ಸುಮ್ಮನೆ ಏನೋ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ತೋರಿಸ್ಕೊಟ್ರು ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಆಮೇಲೆ ದೇವಸ್ಥಾನ ಗುಡಿ ಗುರಾಗಳು ಸುತ್ತೋದು, ಇವೆಲ್ಲ ಭಕ್ತಿ ಮಾರ್ಗಕ್ಕೆ ಸೇರ್ತದೆ. ನೋಡಿ, ಆಧ್ಯಾತ್ಮಕ ಚಿಂತನೆಗೆ ಬರ್ಬೇಕು ಅಂತಂದ್ರೆ ಸನ್ಯಾಸತ್ವದ ಮಾರ್ಗ ತಗೊಬೇಕು. ಸನ್ಯಾಸತ್ವದ ಮಾರ್ಗ ಏನು ಅಂತಂದ್ರೆ, ನೋಡಿ, ಸಂಸಾರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೆಂಡತಿ ಮಕ್ಕಳಿಗೆ ಅಥವಾ ಗಂಡ ಇದ್ರೆ ಗಂಡನಿಗೆ ಮಕ್ಕಳಿಗೆ ಅಥವಾ ಕುಟುಂಬಸ್ಥರಿಗೆ ಏನೆಲ್ಲ ಸೇವೆ ಮಾಡ್ಬೇಕು, ಅವ್ರ ಕೆಲಸ ಮಾಡ್ಬೇಕು, ಮತ್ತೆ ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಇಷ್ಟರಲ್ಲೇ ಬದುಕ್ತಾ ಇರ್ತೀವಿ. 10 ಜನ ನೆಂಟರಿರ್ತಾರೆ, ಅವ್ರದ್ದು ಮೆಚ್ಚಿಸೋದಕ್ಕೋಸ್ಕರನೋ ಅಥವಾ ಒಂದ್ ಸ್ವಲ್ಪ ಜನ ಸ್ನೇಹಿತರಿರ್ತಾರೆ, ಅವ್ರ ಮುಂದೆ ನಾವು ದೊಡ್ಡವ್ರ ತರ ಕಾಣಿಸ್ಕೊಬೇಕು ಅಂತ ಸಂಸಾರದಲ್ಲಿ ಇಷ್ಟರಲ್ಲೇ ಬದುಕ್ತಾ ಇರ್ತೀವಿ. ನೋಡಿ, ಈಗ ಸನ್ಯಾಸತ್ವದ ಜೀವನ ಬರೋಣ. ನೋಡಿ, ಅವ್ರು ಯಾವುದು ಕೆಲ್ಸಕ್ಕೆ ಹೋಗಂಗಿಲ್ಲ, ಏನಿಲ್ಲ. ನೋಡಿ, ಭಗವಂತನ ಸ್ಮರಣೆ ಮಾಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬಂದಿದ್ರಲ್ಲಿ ತಿನ್ಕೊಂಡು, ಇಲ್ಲಿ ಆಶ್ರಮದಲ್ಲಿ ಯಾವ್ದಾನ ಆಶ್ರಮ ಸೇರ್ಕೊಂಡು ಭಗವಂತನ ಸ್ಮರಣೆ, ಆಶ್ರಮದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಏನು, ಈ ದೇಹದ ಇಂದ್ರಿಯ ಸುಖಗಳನ್ನೆಲ್ಲ ತ್ಯಜಿಸಿ ಇವ್ಯಾವು ನನಗ್ ಬೇಡ ಅಂತ ಕಂಪ್ಲೀಟ್ ಎಲ್ಲವನ್ನು, ಎಲ್ಲ ದೃಷ್ಟಿಕೋನವನ್ನು, ಎಲ್ಲ ಚಿಂತನೆಯನ್ನು ಭಗವಂತನ ಮೇಲೆ ಇಟ್ಟು ಭಗವಂತನ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಭಜನೆ ಮಾಡೋದಾಗಿರ್ಬೋದು, ಅಥವಾ ಮೆಡಿಟೇಷನ್ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಯೋಗ ಮಾಡೋದಾಗಿರ್ಬೋದು, ಈ ರೀತಿ ಅನೇಕ ಮಾರ್ಗದಲ್ಲಿ ಇರ್ತಾರೆ. ನೋಡಿ, ಯಾವುದು ಉತ್ತಮ? ಈಗ ನೋಡಿ, ಸಂಸಾರದಲ್ಲಿರೋರಿಗೆ ಸನ್ಯಾಸತ್ವ ಉತ್ತಮ ಅಂತ ಅನಿಸ್ತಾ ಇರ್ಬೋದು. ಅಯ್ಯೋ, ಏನು ಕೆಲಸ ಇಲ್ಲ, ಕೆಲ್ಸಕ್ಕೆ ಹೋಗಂಗಿಲ್ಲ, ಕಾರ್ಯಕ್ಕೆ ಹೋಗಿಲ್ಲ, ಮಕ್ಳು ಫೀಸ್ ಕಟ್ಟಂಗಿಲ್ಲ, ಹಾಸ್ಪಿಟ್ಲ್ ಕಟ್ಟಂಗಿಲ್ಲ, ಹೆಂಡತಿ ಮಕ್ಳು ಒಡವೆ ವಸ್ತ್ರ, ಮನೆ, ಕಾರ್ ಲೋನು, ಗೀರ್ ಲೋನು ಯಾವುದು ಮಾಡಂಗಿಲ್ಲ, ಅವ್ರದೇ ನೆಮ್ಮದಿ ಜೀವನ ಅಂತ ಅನಿಸ್ತಾ ಇರ್ತದೆ. ನೋಡಿ, ಸನ್ಯಾಸದಲ್ಲಿರೋನು ಅಯ್ಯೋ ಏನೋ ಇದೆಲ್ಲ ಏನಿದೆ ಸುಖ, ಏನು ಇಲ್ಲ, ಅಥವಾ ಸಂಸಾರ ಮಾಡ್ಕೊಬೋದಾಗಿತ್ತೇನೋ, ಯಾರೋ ಒಂದು 40-50 ವಯಸ್ಸು ಆದ್ಮೇಲಿಂದ ಬೇಕಾದ್ರೆ ಇದಕ್ಕೆ ಬರ್ಬೋದಾಗಿತ್ತೇನೋ ಅಂತ ಅವ್ರ ಚಿಂತನೆ ಇರ್ತದೆ ಅಲ್ವಾ. ನೋಡಿ, ಎಷ್ಟೊಂದು ಮಠ ಸ್ವಾಮೀಜಿಗಳೆಲ್ಲ ಮದುವೆ ಆಗ್ಬಿಟ್ಟು ಆಮೇಲೆ ಸಂಸಾರ ಮಾಡ್ಕೊಂಡೋಗಿದ್ದಾರೆ. ಎಷ್ಟೊಂದು ಇಂದ್ರಿಯ ಸುಖ ತ್ಯಜಿಸಕ್ಕಾಗ್ದಿರ ಅಲ್ಲಿ ಇಲ್ಲಿ ಮಾನಭಂಗ ಎಲ್ಲ ಮಾಡಿದ್ದಾರೆ ಅಲ್ವಾ. ಎರಡೂ ತಪ್ಪೇನೆ. ನೋಡಿ, ಸಂಸಾರದಲ್ಲಿರೋನು ಸನ್ಯಾಸತ್ವದ ಬಗ್ಗೆ ಚಿಂತನೆ ಮಾಡೋದು ತಪ್ಪೆ, ಸನ್ಯಾಸತ್ವದಲ್ಲಿರೋನು ಸಂಸಾರದ ಬಗ್ಗೆ ಚಿಂತನೆ ಮಾಡೋದು ಸಹ ತಪ್ಪೆ. ಇವೆರಡನ್ನು ತ್ಯಜಿಸಿ, ನೋಡಿ, ನಮ್ಮ ಹಿರಿಯರು, ದಾಸರು, ಶರಣರು, ಸಿದ್ಧರುಗಳು ಹೇಳ್ಕೊಟ್ಟಿದ್ದಾರೆ. ನೋಡಪ್ಪ, ಒಂದು ಕೈನಲ್ಲಿ ಸಂಸಾರ ಇಡಿ, ಒಂದು ಕೈನಲ್ಲಿ ಏನು ಆಧ್ಯಾತ್ಮಿಕ ಚಿಂತನೆ ಸಾಧನೆನ ಇಡಿ. ಯಾವ ರೀತಿ ಅಂತಂದ್ರೆ, ನೋಡಿ, ವಯಸ್ಸಾದ್ಮೇಲೆ ಮಕ್ಕಳು ಬಿಟ್ಬಿಡ್ಬೋದು, ಎಂತಿ ಬಿಟ್ಟೋಗ್ಬಿಡ್ಬೋದು, ಯಾರು ಯಾವಾಗ ಬೇಕಾದ್ರೂ ಸತ್ತೋಗ್ಬಿಡ್ಬೋದು. ಆದ್ರೆ ನಿನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಿನ್ ಜೊತೆ ಭಗವಂತ ಇದ್ದೇ ಇರ್ತಾನೆ. 15 ವಯಸ್ಸು 20 ವಯಸ್ಕೋ ಅಥವಾ ಒಂದು 22 ವಯಸ್ಸು 25 ವಯಸ್ಸೊಳಗೇನೆ ನೀನು ವಿದ್ಯಾಭ್ಯಾಸ ಮುಗಿಸಿರ್ತೀಯ, ಅವಾಗಿಂದನೇ ಶುರು ಮಾಡ್ಬೇಕು. ಯಾವ ರೀತಿ ಅಂತಂದ್ರೆ, ಗುರುವಿನ ಮುಖೇನ ಭಗವಂತನ ಮಂತ್ರೋಪದೇಶ ಆಗಿರ್ಬೋದು ಅಥವಾ ಯೋಗ ಉಪದೇಶ ಆಗಿರ್ಬೋದು, ಅದನ್ನ ಸ್ಮರಣೆ ಮಾಡಿ. ನೋಡಿ, ದಿನದಲ್ಲಿ 24 ಗಂಟೆ ಇರ್ತದೆ ನಮಗೋಸ್ಕರ. 8 ಅವರ್ ಕೆಲ್ಸಕ್ಕೋಸ್ಕರ ಇಟ್ಕೋ, ಇನ್ನೊಂದು 8 ಅವರ್ ನಿದ್ದೆ ಮಾಡೋದಕ್ಕೆ ಇಟ್ಕೋ, ಇನ್ನೊಂದು 8 ಅವರ್ ಇರ್ತದೆ. ಆ 8 ಅವರಲ್ಲಿ ಕುಟುಂಬದ ಜೊತೆ ಕಾಲ ಕಳೆಯೋದಕ್ಕೆ, ಸ್ನೇಹಿತರ ಜೊತೆ ಕಾಲ ಕಳೆಯೋದಕ್ಕೆ, ನಿನ್ನ ಏನು ದಿನನಿತ್ಯದ ಕರ್ಮಗಳನ್ನ ಕಳೆಯೋದಕ್ಕೆ ಇಕ್ಕೋ. ನಿನಗೋಸ್ಕರ ಭಗವಂತನ ಸೇವೆಗೋಸ್ಕರ, ಭಗವಂತನ ಸ್ಮರಣೆಗೋಸ್ಕರ 1 ಅವರ್ ಇಟ್ಕೋ. 1 ಅವರ್ ನೀನು ಒಂದು ಮುಹೂರ್ತ ಕಾಲದಲ್ಲಿ, ಬೆಳಗ್ಗೆನೋ ರಾತ್ರಿನೋ ನಿನ್ಗೆ ಯಾವಾಗ ಬಿಡುವುದಾಯ್ತದ ಆ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡ್ಬೇಕು. ಮಂತ್ರೋಪದೇಶ ಮಾಡ್ಬೋದಾಗಿರ್ಬೋದು ಅಥವಾ ಧ್ಯಾನ ಮಾಡೋದಾಗಿರ್ಬೋದು, ಗುರುವಿನ ಮುಖೇನ ಉಪದೇಶ ತಗೊಂಡು ಇದನ್ನ ಪಾಲನೆ ಮಾಡ್ಬೇಕು. ಇವನ್ ಮಾತ್ರ ವೈರಾಗಿಯಾಗಿ ಬದುಕೋದಕ್ಕೆ ಸಾಧ್ಯ. ಇವನೇ ನಿಜವಾದ ಸಂತ. ನನ್ನ ಯಾರನ್ನ ಕೇಳಿದ್ರೆ ಯಾರು ಸಂತ, ನಿಜವಾದ ಋಷಿ, ತಪಸ್ವಿ ಯಾರು ಅಂತಂದ್ರೆ, ನೋಡಿ, ಸನ್ಯಾಸಿನೂ ಹೇಳಲ್ಲ ಅಥವಾ ಸಂಸಾರಿನೂ ಹೇಳಲ್ಲ ನಾನು. ಏನ್ಕೆ ಅಂತಂದ್ರೆ, ಇವ್ರಿಬ್ರಿಗೂ ಭಗವಂತನ ಬಗ್ಗೆನೇ ಗೊತ್ತಿಲ್ವಲ್ಲ. ಇವ್ನ್ ನೋಡ್ರಿ ಯಾವಾಗೂ ಸಂಸಾರ ಚಿಂತನೆ ಮಾಡ್ತಾ ಇರ್ತಾನೆ. ಸನ್ಯಾಸಿ
ಸನ್ಯಾಸಿ ಇರೋನು ಸಂಸಾರಿ ಇರೋನು ಸನ್ಯಾಸಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಆ ರೀತಿ ಅಲ್ಲ ನೋಡಿ, ಕುಟುಂಬದಲ್ಲೇ ಇರಬೇಕು, ಯಾವುದನ್ನು ಬಿಟ್ಬಿಡ್ಬಾರ್ದು, ಅದ್ರ ಜೊತೆ ಅಂಟ್ಕೊಂಡಂಗೆ ಇರಬೇಕು. ಆದ್ರೆ ಅದ್ರ ಜೊತೆ ಅಂಟ್ಕೊಂಡಂಗೆ ಇರಬೇಕು. ನೀವು ಏನು ಗೃಹಸ್ಥ ಆಗಿದ್ದೀರಾ ಅಂದ್ರೆ ಹೆಂಡತಿ ಮಕ್ಳಿಗೆ ಏನೇನೆಲ್ಲ ಸೇವೆ ಮಾಡ್ಬೇಕು, ಅಥವಾ ಗಂಡ ಮಕ್ಳಿಗೆ ಏನೆಲ್ಲ ಸೇವೆ ಮಾಡ್ಬೇಕು. ಆದ್ರೆ ಒಂದು ಕೈನಲ್ಲಿ ಭಗವಂತ ಸದಾ ಇಟ್ಕೊಂಡಿರ್ಬೇಕು. ನೋಡಿ, ಇವರೆಲ್ಲ ಯಾವಾಗಿದ್ರು ದುಃಖ ಕೊಡ್ತಾನೆ ಇರ್ತಾರೆ ಅಲ್ವಾ? ಹೆಂಡತಿನೂ ದುಃಖ ಕೊಡ್ತಾ ಇರ್ತಾರೆ, ಗಂಡನ ದುಃಖ ಕೊಡ್ತಾ ಇರ್ತಾನೆ, ಮಕ್ಕಳು ಕೊಡ್ತಾ ಇರ್ತಾರೆ, ಸ್ನೇಹಿತರು ಬಂದವರು ಸುತ್ತಮುತ್ತರೆಲ್ಲ ದುಃಖ ಕೊಡ್ತಾನೆ ಇರ್ತಾರೆ. ಆದ್ರೆ ಭಗವಂತ ಯಾವತ್ತೂ ನಿಮ್ಗೆ ದುಃಖ ಕೊಡೋನಲ್ಲ, ನಿಮ್ಮನ್ನ ಪ್ರೀತಿಸ್ತಾ ಇರ್ತಾನೆ. ಅವನೊಬ್ಬನ್ ಇಟ್ಕೊಂಡಿದ್ರೆ ಇವರೆಲ್ಲಾರ ದುಃಖ ನಿಮ್ಗೆ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನಿಮ್ಮೊಳಗಿರೋ ಭಗವಂತ ನೀವು ಕಂಡಿರ್ತೀರಲ್ವಾ, ಅವನ ಜೊತೆ ನೀವು ಆನಂದದಲ್ಲಿ ಇರ್ಬೋದು. ನೋಡಿ, ನಿಮ್ಗೆ ದುಃಖನೂ ಆಗೋದಿಲ್ಲ, ಸಂತೋಷನೂ ಆಗೋದಿಲ್ಲ, ಸದಾ ಸಮಾಧಾನದಿಂದ ಇರ್ತೀರಾ. ಸಮಾಧಾನದಿಂದ ಇರ್ಬೇಕು ಅಂತಂದ್ರೆ ನೀವು 1 hour ಪ್ರತಿನಿತ್ಯ ನಿಮಗೋಸ್ಕರ ನಿಮ್ಮೊಳಗಿರೋ ಭಗವಂತನನ್ನ ಕಂಡ್ಕೊಂಡು ಅವನ ಸ್ಮರಣೆಯಲ್ಲಿ ಇರಬೇಕು. ನೋಡಿ, ಅಲ್ಲೋದ್ರು ಸಹ 24 ಗಂಟೆ ಅವ್ರನ್ನ ಧ್ಯಾನ ಮಾಡೋದಿಲ್ಲ, ಭಜನೆ ಗೀಜನೆ ಮಾಡ್ತಾ ಇರ್ತಾರೆ ಅಥವಾ ತಿರ್ಗಾಡ್ತಾ ಇರ್ತಾರೆ. ನೋಡಿ, ನೀವು ಅಗೋರಿಗಳು ನಾಗಸಾಧುಗಳು ನೋಡ್ತೀರಲ್ವಾ, ಅವ್ರೇನು 9 ಕಾಲ ಇರೋದಿಲ್ಲ. ಆ ಸಮಯದಲ್ಲಿ 1 hour 2 hour ಧ್ಯಾನ ಮಾಡ್ತಾರೆ, ಮತ್ತೆ ಅವ್ರ ಪಡಗೋ ನಿದ್ದೆ ಮಾಡ್ತಾ ಇರ್ತಾರೆ, ಅಥವಾ ಓಡಾಡ್ತಾ ಇರ್ತಾರೆ, ಅಥವಾ ಬಂದಂತ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ, ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇರ್ತಾರೆ. ಅದನ್ನ ಇಲ್ಲೇ ಮಾಡ್ಬೋದಲ್ಲ ಅಲ್ವಾ? ಯಾವ್ದನ್ನು ತೆಗ್ಸಕ್ಕಾಗೋದಿಲ್ಲ. ಭಗವಂತ ನಮ್ಗೆ ನೋಡಿ ಸಂತಾನೋತ್ಪತ್ತಿ ಮಾಡ್ಬೇಕು, ಸಂತಾನ ಕ್ರಿಯೆ ಮುಂದೆ ನಡಿಬೇಕು, ಜಗತ್ ನಡಿಬೇಕು ಅಂತಾನೆ ನಮ್ಗೆ ಇಷ್ಟೊಂದೆಲ್ಲ ಇಕ್ಕಿರೋದು. ನೋಡಿ, ಇದೆಲ್ಲ ಇಲ್ಲ ಅಂತಿದ್ರೆ, ಕಾಮನೆ ಇಲ್ಲ ಅಂದ್ರೆ, ಹೊಟ್ಟೆ ಹಸಿವಿಲ್ಲ ಅಂತಿದ್ರೆ ಏಂತಕ್ಕೆ ನಾವ್ ಇದೆಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡ್ಬೇಕು, ಸಂಸಾರ ಜಂಜಾಟದಲ್ಲಿ ಮುಳುಗ್ಬೇಕಾಗಿತ್ತು. ನೋಡಿ, ಹೊಟ್ಟೆ ಹಸಿವಿಗೆ ಊಟ ತಿಂದ್ಬಿಡ್ತೀವಿ, ಆದ್ರೆ ದೇಹದ ಹಸಿವಿಗೆ ಸಂಸಾರ ಬೇಕೇ ಬೇಕಲ್ವಾ? ಆ ಸಂಸಾರ ಇದ್ರೆ ತಾನೇ ಆರೋಗ್ಯಕರವಾದ ಜೀವನ ಬದುಕೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನೋಡಿ, ಸಂಸಾರ ಜೀವನನೂ ಸಹ ಉತ್ತಮ ಅಲ್ಲ, ಸನ್ಯಾಸ ಜೀವನವೂ ಉತ್ತಮ ಅಲ್ಲ. ಆದ್ರೆ ಎರಡೂ ಒಂದುಗೂಡಂತೆ ಸಂಸಾರದಲ್ಲಿ ಇದ್ಕೊಂಡು ಏನು ಆಧ್ಯಾತ್ಮ ಚಿಂತನೆ ಇರಬೇಕು. ಎರಡೂ ಇದ್ದಾಗ ಮಾತ್ರ ನಮ್ಮ ಬದುಕು ಸುಲಭವಾಗಿ, ಸಂತೋಷವಾಗಿ, ನೆಮ್ಮದಿಕರವಾಗಿರ್ತದೆ. ಅದನ್ನೇ ನೋಡಿ, ಎಲ್ಲಾ ಹಿರಿಯರುಗಳು, ಬಸವಣ್ಣವರಾಗಿರ್ಬೋದು, ಮೇಲೆ ಮುತ್ತಾದಂತ ಬೇರೆ ಬೇರೆ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ಸಹ ಸಂಸಾರದಲ್ಲೇ ಇದ್ದವರು. ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಸಂಸಾರದಲ್ಲೇ ಇದ್ದು ಒಂದು ವಯಸ್ಸು ದಾಟದ ಮೇಲೆ ಅವರು ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಮುಡುಪಿಡ್ತಾರೆ ಅವ್ರ ದೇಹನ. ನೋಡಿ, ಈ ರೀತಿ ನಾವು ಸಹ ಇರಬೇಕು ಅಂತಂದ್ರೆ ನಿಮ್ಮಲ್ಲಿ ಅಪಾರವಾದ ಜ್ಞಾನ ಇರಬೇಕು, ಚಿಂತನೆ ಇರಬೇಕು. ನಿಮ್ಮಲ್ಲೂ ಸಹ ಭಗವಂತನ ಧ್ಯಾನ ಮಾಡುವಂತ, ಹೇಳ್ಕೊಡುವಂತ, ಭಗವಂತನ ಮಾರ್ಗ ತೋರಿಸುವಂತ ಗುರುವನ್ನ ನೀವು ಪಡ್ಕೊಳ್ಬೇಕು. ನೋಡಿ, ಇಷ್ಟೆಲ್ಲ ಇರ್ತದೆ ಸ್ನೇಹಿತರೆ. ನೋಡಿ, ಯಾವಾಗ ನೀವು ವೈರಾಗ್ಯವಾಗಿ ಬದುಕ್ತಿದ್ದೀರಾ ಅಂದ್ರೆ ಸಂಸಾರದಲ್ಲಿ ಇದ್ದಾಗ ಮಾತ್ರನೇ. ಸಂಸಾರದಲ್ಲಿದ್ದು ಭಗವಂತನ ಒಂದ್ ಕೈನಲ್ಲಿ, ಸಂಸಾರ ಇನ್ನೊಂದ್ ಕೈಲಿ ಇಟ್ಕೊಂಡಾಗೇನೆ ನೀವು ಅತ್ಯುತ್ತಮವಾದ ಬದುಕನ್ನ ಬದುಕ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಿಮ್ಗೆ ಸಣ್ಣ ಪುಟ್ಟ ಜಗಳಕ್ಕೂ ಮನೇಲಿ ಜಗಳ ಆಯ್ತಾ ಇರ್ತದೆ, ಸಾಯ್ಬೇಕು ಅನಿಸ್ತಾ ಇರ್ತದೆ, ಸಂಸಾರ ಬೇಡ ಅನಿಸ್ತಾ ಇರ್ತದೆ. ಹೆಣ್ಮಕ್ಳಾಗಿರ್ಬೋದು, ಗಂಡಸ್ರಾಗಿರ್ಬೋದು. ಅಥವಾ ನೀವೇನಾದ್ರು ಸನ್ಯಾಸತ್ವ ತಗೊಂಡ್ಬಿಡ್ತೀನಿ, ಮನೆ ಬಿಟ್ಟು ಓಡೋಗ್ಬಿಟ್ಟು ನಾನು ಅಗೋರಿ ಆಗೋಗ್ಬಿಡ್ತೀನಿ, ನಾಗಸಾಧು ಆಗ್ಬಿಡ್ತೀನಿ, ಸ್ವಾಮೀಜಿ ಆಗ್ಬಿಡ್ತೀನಿ ಅಂತಂದ್ರು ನಿಮ್ ಕೈಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದ್ರೆ ಅಲ್ಲಿದ್ರೆ ಈ ಚಿಂತನೆ ಬರ್ತಾ ಇರ್ತದೆ, ಇಲ್ಲಿದ್ರೆ ಆ ಚಿಂತನೆ ಹೋಯ್ತಾ ಇರ್ತದೆ. ಕುಟುಂಬದಲ್ಲಿ ಇದ್ದು ಎಲ್ಲಾರ ಜೊತೆ ಇದ್ದು ನಮ್ಮೊಳಗ್ ನಾವ್ ಇರ್ಬೇಕು. ಅದೇನು ಮೇಲ್ಗಡೆ ವೇಷ ಹಾಕೋದಲ್ಲ, ಏನೋ ಕಾವಿ ಬಟ್ಟೆನೋ, ಬಿಳಿ ಬಟ್ಟೆನೋ, ರುದ್ರಾಕ್ಷಿ ಮಾಲೆನೋ, ಅಥವಾ 4-5 ಸ್ಟೆಪ್ ಗೊಟ್ಟಿಕ್ಕೊಳ್ಳೋದು, ಅದೆಲ್ಲ ಅಲ್ವೇ ಅಲ್ಲ. ಅದೆಲ್ಲ ಸನ್ಯಾಸತ್ವ ಅಲ್ಲ, ಅದೆಲ್ಲ ಇದೇನು ವೈರಾಗ್ಯ ಅಲ್ಲ, ಅದೆಲ್ಲ ಏನೋ ಆಧ್ಯಾತ್ಮಿಕ ಚಿಂತನೆ ಅಲ್ಲ. ನಿಮ್ಮೊಳಗೆ ಆನಂದ ಪಡ್ತಾ ಇರೋದು, ನಿಮ್ಮೊಳಗೆ ಭಗವಂತನ ಅನುಭವಿಸ್ತಾ ಇರೋದು ಮಾತ್ರ ನಿಜವಾದ ಏನು ಆಧ್ಯಾತ್ಮದ ಚಿಂತನೆ, ಏನು ಭಗವಂತನ ಸ್ಮರಣೆ ಅನ್ನೋದು ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ವೇಷಭೂಷ ಆಗ್ತಿರೋದ್ರಿಂದ ಅಥವಾ ಸ್ವಲ್ಪ ಗ್ರಂಥಗಳು ಓದಿರೋದ್ರಿಂದ, ಭಗವಂತನ ಬಗ್ಗೆ ಹೇಳೋದ್ರಿಂದ ಅವ್ರು ಯಾರು ಸ್ವಾಮೀಜಿಗಳಾಗಿರೋದಿಲ್ಲ, ಅಥವಾ ಯಾರು ಸನ್ಯಾಸಿಗಳಾಗಿರೋದಿಲ್ಲ. ಪುಸ್ತಕ ಓದಿದ್ದಾರೆ, ಅದನ್ನೇನು ಹೇಳ್ತಾ ಇದ್ದಾರೆ ಅಷ್ಟೇನೆ. ನಿಮ್ಮೊಳಗೆ ನೀವು ಅನುಭವಿಸ್ಬೇಕು ಭಗವಂತ ಹೆಂಗಿದ್ದಾನೆ. ನೋಡಿ, ಈ ದೇಹ ಇವತ್ತಲ್ಲ ನಾಳೆ ಇಲ್ಲೇ ಉತ್ಪತ್ತಿ ಆಗಿದ್ದು, ಇಲ್ಲೇ ಬಿಡೋವಂಥದ್ದು. ಆದ್ರೆ ಏನು ಯಾವತ್ತು ಅಳಿದೇ ಇರೋವಂಥ ವಸ್ತು ಯಾವ್ದು ಅಂದ್ರೆ ನಮ್ಮ ಆತ್ಮ ಅಲ್ವಾ? ಅದು ಯಾವತ್ತಿಗೂ ಅಳಿವೇ ಇಲ್ಲ. ಅದನ್ನ ನೀವು ಬದುಕಿರ್ಬೇಕಾದ್ರೆ ಈ ದೇಹದ ಸಹಾಯ ಪಡೆದು ಅದನ್ನ ನೀವು ಕಾಣ್ಬೇಕು. ಅದಕ್ಕೋಸ್ಕರ ಈ ಮಾನವ ಜನ್ಮನ ಎತ್ತಿರೋದು ನೀವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಪಾರವಾದ ಚಿಂತನೆಗಳಿದೆ ನಿಮ್ಮಲ್ಲಿ. ಎಷ್ಟೆಷ್ಟು ಚಿಂತನೆ ಇದೆ, ಜ್ಞಾನ ಇದೆ, ಅಷ್ಟು ಮಟ್ಟಕ್ಕೆ ನಾನು ಹೇಳಿರೋ ಮಾತು ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಎಲ್ಲರೂ ಸಹ ಸಂಸಾರದಲ್ಲಿದ್ದು ಒಂದ್ ಕೈನಲ್ಲಿ ಭಗವಂತನನ್ನ ಕಾಣಿ, ಒಂದ್ ಕೈನಲ್ಲಿ ಕುಟುಂಬನ ರಕ್ಷಣೆ ಮಾಡಿ, ಎರಡು ಜೊತೆಯಲ್ಲೇ ನೀವು ಭಗವಂತನ ಸ್ಮರಣೆಯಲ್ಲಿ ಸದಾ ಇರಿ. ಸದಾ ಆನಂದವಾಗಿರ್ತೀರಾ, ಸಂತೋಷವಾಗಿರ್ತೀರಾ, ನೆಮ್ಮದಿಯಾಗಿರ್ತೀರಾ. ಭಗವಂತ ಎಲ್ಲವನ್ನು ನಿಮ್ಗೆ ಕೊಟ್ಟೆ ಕೊಡ್ತಾನೆ. ನಿಮ್ಗೆ ಯಾವುದೇ ತೊಂದರೆ ಬಂದ್ರು ಅದರಿಂದ ಹೊರಗಡೆ ಬರೋದಕ್ಕೆ ಮಾರ್ಗದರ್ಶನ ನಿಮ್ಮೊಳಗೆ ನಿಮ್ಗೆ ಸಿಗ್ತಾ ಇರ್ತದೆ. ನೋಡಿ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ, ಏನಾರ ಪ್ರಶ್ನೆ ಇತ್ತು ಅಂತಂದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ಉತ್ತರ ಕೊಡ್ತೀನಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.